ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ APCR ವತಿಯಿಂದ ಈ ದಿನ ನಾವು ಅಪಾರ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳ ಮೂಲಕ ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ವಕ್ಫ್ ಆಕ್ಟ್ 2024 ಏನು ವಕ್ಫ್ ಬಿಲ್ ಇದೆ ಇದರ ಬಗ್ಗೆ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಇದಿದೆ ಅದಕ್ಕೆ ನಾವು ಈ ನಮ್ಮ ಮನವಿ ಏನು ಪೂರ್ತಿ ಈ ಅಮೆಂಡ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಇದನ್ನ ಪೂರ್ತಿ ಸಂಪೂರ್ಣವಾಗಿ ನಮ್ಮ ಕಮ್ಯುನಿಟಿಯ ಪರವಾಗಿ ಇದನ್ನ ವಿರೋಧಿಸ್ತೀವಿ. ಇದು ರಿಜೆಕ್ಟ್ ಮಾಡಬೇಕು. ಯಾವುದೇ ರೀತಿಯ ಅಮೆಂಡ್ಮೆಂಟ್ ಬೇಡ. ನಮ್ಮ ಕಮ್ಯುನಿಟಿಗೆ ನಾವು ನಮ್ಮ ಪೂರ್ವಜರು ಏನು ಈ ವಕ್ಫ್ ಈ ಆಸ್ತಿಯನ್ನು ನಮ್ಮ ಈ ಸರ್ಕಾರ ವಕ್ಫ್ ಏನು ನೋಡ್ಕೊಳ್ತಾ ಇದೆ ಇದು ಬರೀ ಉಸ್ತುವಾರಿಯಾಗಿ ನೋಡ್ಕೋಬೇಕು ಮಾತ್ರ. ಯಾವುದೇ ರೀತಿಯ ಪೂರ್ತಿ ಕೈವಾಡ ಸರ್ಕಾರ ಮಾಡಬಾರ್ದು ಅಂತ ನಾವು ಕೇಂದ್ರ ಸರ್ಕಾರ ಮಾಡಬಾರ್ದು ಅಂತ ನಾವು ಈ ದಿನ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ನಮ್ಮ ಶ್ರೀ ಜಗದಾಂಬಾ ಪಾಲ್ ಏನು ಚೇರ್ಮನ್ ಇದ್ದಾರೆ ಅವರಿಗೆ ನಾವು ಇವತ್ತು DC ಮುಖಾಂತರ ತುಮಕೂರು DC ಮುಖಾಂತರ ನಾವು ಇದು ಮನವಿ ಕಳಿಸಿದ್ದೇವೆ. ನಾವು ಪೂರ್ತಿ ಸಂಪೂರ್ಣವಾಗಿ ಇದನ್ನು ರಿಜೆಕ್ಟ್ ಮಾಡಬೇಕು. ಯಾವ ರೀತಿಯೂ ನಾವು ಇದನ್ನು ಒಪ್ಪೋದಿಲ್ಲ. ನಮ್ಮ ಹಕ್ಕುಗಳಲ್ಲಿ ಕೇಂದ್ರ ಸರ್ಕಾರ ಏನು ಒಂದು ನಮ್ಮ ಕೈ ಹಾಕಿ ನಮ್ಮ ಎಲ್ಲ ಹಕ್ಕುಗಳು ಕಿತ್ತುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರೆ ಈ ಕೇಂದ್ರ ಸರ್ಕಾರದ ನೀತಿಗಳಲ್ಲಿ ಈ ಹಿಂದೆ 10 ವರ್ಷದಿಂದ ಏನು ಮೈನಾರಿಟೀಸ್ ಪರ್ಟಿಕ್ಯುಲರ್ ಮುಸ್ಲಿಮ್ಸ್ಗೆ ತೊಂದರೆ ಕೊಡ್ಕೊಂಡು ಬರ್ತಾ ಇದೆ ಇದೇ ರೀತಿ ಈ ಬಿಲ್ ಕೂಡ ನಮಗೆ ತೊಂದರೆ ಮಾಡುವಂತಹ ನಮ್ಮ ಎಲ್ಲ ಕಮ್ಯುನಿಟಿಯ ಅಸೆಟ್ಗಳನ್ನು ಕಿತ್ತುಕೊಳ್ಳುವಂತಹ ಕೆಲಸ ಮಾಡುತ್ತೆ ಅಂತ ನಮಗೆ ಒಂದು ರೀತಿಯ ಭಯದ ವಾತಾವರಣ ಉಂಟಾಗಿದೆ. ಅದಕ್ಕಾಗಿ ಈ ವಕ್ಫ್ ಬಿಲ್ 2024 ಏನು ಈ ಕೇಂದ್ರ ಸರ್ಕಾರ ತಂದಿದೆ ಇದು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಬೇಕು ಅಂತ ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ದೇವೆ. ನೋಡಿ, ಈ 44 ಅಮೆಂಡ್ಮೆಂಟ್ಗಳು ಏನು ಈ ಅಮೆಂಡ್ಮೆಂಟ್ ತಂದಿದೆ ಈ ಕೇಂದ್ರ ಸರ್ಕಾರ ಇದರಲ್ಲಿ 40ಗಿಂತ ಜಾಸ್ತಿ ಅಮೆಂಡ್ಮೆಂಟ್ಸ್ ಅಲ್ಲಿ ಪೂರ್ತಿ ನಮ್ಮ ವಕ್ಫ್ ಬೋರ್ಡಿನ ಹಕ್ಕು ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿ ಮಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಈ ರೀತಿ 40ರಲ್ಲೂ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ ತಂದಂತಹ ಈ ಬಿಲ್ಲಲ್ಲಿ ಮಸೀದಿ ಮತ್ತೆ ದರ್ಗಾಗಳ ಉಸ್ತುವಾರಿಯಾಗಿ ಏನು ಕಮಿಟಿ ಮಾಡ್ತಾರೆ ಅದರಲ್ಲಿ 40% ಬೇರೆ ಜಾತಿಯವರು ಇರಬೇಕು ಇಂತಹ ಅಮೆಂಡ್ಮೆಂಟ್ ಇದೆ. ಬೇರೆ ಜಾತಿಯವರು ಮಸೀದಿ ಕೆಲಸ ಯಾವ ತರ ನೋಡ್ತಾರೆ ಇದೊಂದು ಉದಾಹರಣೆ. ಈ ತರ 40 ಕೆಲಸ ಅಮೆಂಡ್ಮೆಂಟ್ ಅಲ್ಲೂ ನಮ್ಮ ಏನು ಹಕ್ಕುಗಳಲ್ಲಿ ಅವರು ಕೈ ಹಾಕಿ ನಮ್ಮ ಹಕ್ಕುಗಳು ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಎಲ್ಲಾ ರೀತಿ ನಾವು ಇದಕ್ಕೆ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾ ಇದ್ವಿ. ನಮ್ಮ ಪೂರ್ವಜರು ಈ ಆಸ್ತಿ ಮುಸಲ್ಮಾನರ ಡೆವಲಪ್ಮೆಂಟ್ಗೆ ಕೊಟ್ಟಿರುವಂತಹ ಆಸ್ತಿ, ಇದು ಯಾವ್ದು ಬೇರೆಯವ್ರದ್ದು ಆಸ್ತಿ ಅಲ್ಲ. ಅದಕ್ಕಾಗಿ ನಮ್ಮ ಆಸ್ತಿಗಳ ಉಸ್ತುವಾರಿಯಾಗಿ ಮೊದಲೇ ಸರ್ಕಾರ ಯಾವ ತರ ನೋಡ್ತಿತ್ತು ಆ ತರ ನೋಡ್ಬೇಕು ಹೊರತು ಅವರು ಪೂರ್ತಿ ಬಂದು ಇದನ್ನು ಆಪರೇಟ್ ಮಾಡಬಾರ್ದು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ APCR ನ ತುಮಕೂರು ನಗರದ ಎಲ್ಲಾ ಪದಾಧಿಕಾರಿಗಳು ಜೊತೆಯಲ್ಲಿದ್ದಾರೆ. ನಮ್ಮ ಹೌಸ್ ಪಾಷಾ ಶೇಖ್, ಮಶ್ಕೂರ್ ಅಹಮದ್ ಸಾಹೇಬ್ರು, ಅಡ್ವೊಕೇಟ್ ಸೈಫುಲ್ಲಾ ಖಾಲಿದ್ ಸಾಹೇಬ್, ಹಾಮಿದ್ ಬೇಗ್ ಸಾಹೇಬ್ ಮತ್ತೆ ಅಫ್ಸರ್ ಮತ್ತೆ ಈ ರೀತಿ ಎಲ್ಲಾ ಪದಾಧಿಕಾರಿಗಳ ಜೊತೆಲಿ ಬಂದಿದ್ದಾರೆ. ನಾವು ಸಂಪೂರ್ಣವಾಗಿ ತುಮಕೂರು ನಗರದ ಎಲ್ಲಾ ಮುಸಲ್ಮಾನರ ಪರವಾಗಿ ನಾವು ಈ ಬಿಲ್ ನ ರಿಜೆಕ್ಟ್ ಮಾಡ್ಬೇಕಂತ ನಾವು ಮನವಿ ಮಾಡ್ತೇವೆ. ನಮ್ಮ ಪೂರ್ವಜರು ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಅವರು ತಮ್ಮ ಕಡೆಯಿಂದ ಡೊನೇಟ್ ಮಾಡಿರೋ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಡೊನೇಟೆಡ್ ಪ್ರಾಪರ್ಟಿ ಅಲ್ಲ. ಅದಕ್ಕೆ ನಮ್ಗೆ ಮುಸಲ್ಮಾನರಿಗೆ ಪೂರ್ತಿ ಹಕ್ಕಿರ್ಬೇಕು ಇದರ ಮ್ಯಾನೇಜ್ ಮಾಡೋದು, ಇದರ ಫಲ ತಿನ್ನೋದು. ಇದು ಬೇರೆ ಕಮ್ಯುನಿಟಿಯವರಿಗೆ ಮೆಂಬರ್ಶಿಪ್ ಕೊಡೋದಿಲ್ಲ. ಇದು ಇಂಟರ್ಫಿರೆನ್ಸ್, ನಮ್ಮ ಕಮ್ಯುನಿಟಿ ಅಫೇರ್ಸ್ ನಲ್ಲಿ ಇಂಟರ್ಫಿರೆನ್ಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಇದಕ್ಕೆ ಪೂರ್ತಿ ರಿಜೆಕ್ಟ್ ಮಾಡ್ತೀವಿ. ನಮಗೆ ಕಾನ್ಸ್ಟಿಟ್ಯೂಷನಲ್ ಹಕ್ಕಿದೆ. ನಮ್ಗೆ ಯಾರು ನಮ್ಮ ಈ ಹಕ್ಕಿಗೆ ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದು ಕಿತ್ಕೊಳ್ತಾ ಇರೋದು ಈ ಒಂದು ಕಿಡಿ ತರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದಕ್ಕೆ ರಿಜೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು.